ತಾಲೂಕಿನ ಸಮಸ್ತ ನಾಗರಿಕರಿಗೆ ಪೊಲೀಸ್ ಇಲಾಖೆಯಿಂದ ನಮಸ್ಕಾರಗಳು. ಹೊಸಕೋಟೆ ಟೌನ್ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ನಾವು ಕೆಲವು ರಸ್ತೆಗಳನ್ನು ಒನ್ ವೇ ಮಾಡಿದೀವಿ. ತಾವೆಲ್ಲರೂ ಸಹಕಾರ ಕೊಟ್ಟು ಅದು ಸಕ್ಸಸ್ ಆದ ನಂತರ ಅದನ್ನು ನೋಟಿಫಿಕೇಶನ್ ಆದ ನಂತರ ಅದನ್ನು ನಾವು ಗೆಜೆಟ್ ಅನೌನ್ಸ್ ಮಾಡಿಸ್ತೀವಿ. ಈಗ ಮುಖ್ಯವಾಗಿ ನಮ್ಮ ಕೆವಿ ಸರ್ಕಲ್ ಅಂತ ತಿಳ್ಕೊಳ್ಳಿ. ಕೆವಿ ಸರ್ಕಲ್ ಟುವರ್ಡ್ಸ್ ಕಾಲೇಜ್ ರೋಡ್ ಕಡೆಗೆ ಹೋಗ್ತೀವಿ. ಕಾಲೇಜ್ ರೋಡ್ ಅಂದ್ರೆ ಗಟ್ಟಿಗಬ್ಬಿ ರಸ್ತೆ ಕಡೆಗೆ. ಅಲ್ಲಿ ನಾವು ಲೆಫ್ಟ್ ಗಂಗಮ್ಮಗುಡಿ ರಸ್ತೆ ಇದೆ. ಗಂಗಮ್ಮಗುಡಿ ರಸ್ತೆನಲ್ಲಿ ಅದನ್ನು ಒನ್ ವೇ ಮಾಡಿದ್ವಿ. ಗಂಗಮ್ಮಗುಡಿ ರಸ್ತೆ ಮೂಲಕ ಓಂಸಿ ಸರ್ಕಲ್ ಹೋಗ್ತೀವಿ. ಓಂಸಿ ಸರ್ಕಲ್ ಇಂದ ಟುವರ್ಡ್ಸ್ ಕನ್ನಡಳಿಗೆ ಹೋಗ್ಬೋದು. ಆ ಕಡೆನೂ ಟೂ ವೇ ಇದೆ. ಕನ್ನಡ ರಸ್ತೆ ಗಂಗಮ್ಮಗುಡಿ ಸರ್ಕಲ್ ಇಂದ ಓಂಸಿ ಸರ್ಕಲ್ ಇಂದ ಕನ್ನಡ ರಸ್ತೆ ಕಡೆ ಟೂ ವೇ ಇದೆ. ತಿರ್ಗಾ ವಾಪಸ್ಸು ಮೋರ್ ಸರ್ಕಲ್ ಬರುವಾಗ ಅದನ್ನು ಒನ್ ವೇ ಮಾಡಿದ್ವಿ. ಈ ಮಧ್ಯ ಅಡ್ರೋಡ್ಗಳು ಬರ್ತವೆ. ಅಡ್ರೋಡಲ್ಲಿ ನೀವು ಓಡಾಡಬಹುದು. ಆದ್ರೆ ಕನ್ನಡ ರಸ್ತೆ ಮೋರ್ ಸರ್ಕಲ್ ಕಡೆಗೆ ಒನ್ ವೇ ಇರೋದ್ರಿಂದ ತಾವು ದಯವಿಟ್ಟು ಓಂಸಿ ಸರ್ಕಲ್ ಕಡೆಯಿಂದ ಮೋರ್ ಸರ್ಕಲ್ ಕಡೆ ಬರಬೇಡಿ. ಅದೇ ರೀತಿ ಓಂಸಿ ಸರ್ಕಲ್ ಇಂದ ಗಂಗಮ್ಮಗುಡಿ ರೋಡ್ ಮೂಲಕ ಗಂಗಮ್ಮಗುಡಿ ರೋಡ್ ಕಡೆಗೆ ಬರಕ್ ಹೋಗ್ಬೇಡಿ. ಕಾಲೇಜ್ ರೋಡ್ ಕಡೆಗೆ ಬರಕ್ ಹೋಗ್ಬೇಡಿ. ಇದನ್ನ ನಾವು ಒನ್ ವೇ ಮಾಡಿದೀವಿ. ಈಗಾಗಲೇ ನಾವು ಆಟೋದಲ್ಲಿ ಅನೌನ್ಸ್ ಮಾಡಿಸ್ತಾ ಇದೀವಿ. ಬೋರ್ಡ್ಗಳು ಸೈನ್ ಬೋರ್ಡ್ಗಳು ಹಾಕ್ಸಿದ್ವಿ. ತಾವು ಅದನ್ನೆಲ್ಲ ಗಮನ ಕೊಡಬೇಕು. ಎರಡನೇದಾಗಿ ಏನ್ ನೀವು ಓಂಸಿ ಮೋರ್ ಸರ್ಕಲ್ ಬರ್ತೀರಾ ಕಾಲೇಜ್ ರೋಡ್ ಅಲ್ಲಿ, ಮೋರ್ ಸರ್ಕಲ್ ಇಂದ ಒನ್ ವೇ ಡೈರೆಕ್ಟ್ ಆಗಿ ಏನಿದೆ ಕೋರ್ಟ್ ಕಡೆಗೆ ಅದನ್ನ ಒನ್ ವೇ ಮಾಡಿದೀವಿ. ಕೋರ್ಟ್ ಕಡೆಯಿಂದ ಬರಬಹುದು, ಬಟ್ ಹೋಗಬಾರ್ದು. ಅದ್ರ ಪಕ್ಕದ ರೋಡ್ ಟೂ ವೇ ಇದೆ. ಅದ್ರ ಪಕ್ಕದ ರೋಡ್ ಇದೆ ಅಂದ್ರೆ ಕಾಲೇಜ್ ಕಡೆಯಿಂದ ಬಂದ್ಬಿಟ್ಟು ನೆಕ್ಸ್ಟ್ ಲೆಫ್ಟ್ ಅಂತ ಬರ್ತೀವಿ. ಅದನ್ನ ಒನ್ ವೇ ಮಾಡಿದೀವಿ. ಕಾಲೇಜ್ ಕಡೆಯಿಂದ ಬಂದ್ಬಿಟ್ಟು ಆ ಫಸ್ಟ್ ರೋಡ್ ಬಂದ್ಬಿಟ್ಟು ಲೆಫ್ಟ್ ಅಲ್ಲಿ ಒನ್ ವೇ ಮೂಲಕ ನಮ್ಮ ಐಬಿ ಕಡೆಗೆ ಬರಬಹುದು. ಅದು ಒನ್ ವೇ ಮಾಡಿದೀವಿ. ಆಮೇಲೆ ಕೆಬಿ ಸರ್ಕಲ್ ಅನ್ಕೊಳ್ಳಿ. ಕೆಬಿ ಸರ್ಕಲ್ ಇಂದ ಟುವರ್ಡ್ಸ್ ನಾವೇನ್ ಬೆಂಗಳೂರು ಕಡೆಗೆ ಬರ್ತೀವಿ, ಐಬಿ ಕಡೆಗೆ ಬರ್ತೀವಿ. ಐಬಿ ಕಡೆಗೆ ಬರೋದು ಅದು ಒನ್ ವೇ. ಐಬಿ ಕಡೆಯಿಂದ ಅಂದ್ರೆ ಮೀನ್ಸ್ ಏನ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಮತ್ತೆ ಐಬಿ ಇದೆಯಲ್ಲ, ಆ ಕಡೆಯಿಂದ ಸರ್ವಿಸ್ ರೋಡ್ ಅಲ್ಲಿ ಕೆಬಿ ಸರ್ಕಲ್ಗೆ ಬರಬಾರದು. ಇದನ್ನ ಒನ್ ವೇ ಮಾಡಿದ್ದೀವಿ. ಆಮೇಲೆ ನಮ್ಮ ಸ್ಟೇಷನ್ ಮುಂಭಾಗ ಏನ್ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಂದ ಸೂಲಿಬೆಲೆ ಕ್ರಾಸ್ ಏನಿದೆ, ಸೂಲಿಬೆಲೆ ಕ್ರಾಸ್ ಲೆಫ್ಟ್ ಹೋಗ್ತದೆ. ಆದ್ರೆ ಸೂಲಿಬೆಲೆ ಕ್ರಾಸ್ ತಾವಿದ್ದ ಬಸ್ ಸ್ಟ್ಯಾಂಡ್ ಇಂದ ಟುವರ್ಡ್ಸ್ ಕೆಬಿ ಸರ್ಕಲ್ ಕಡೆ ಏನ್ ಸರ್ವಿಸ್ ರೋಡ್ ಕಾಲೇಜ್ ಮೂಲಕ ಕಾಲೇಜ್ ಇದೆ, ಆ ಕಾಲೇಜ್ ಮುಂಭಾಗ ಸ್ಕೂಲ್ ಮುಂಭಾಗ ಅಲ್ಲಿ ನೀವು ಒನ್ ವೇ ಮಾತ್ರ ಬರಬೇಕು. ಕೆಬಿ ಸರ್ಕಲ್ ಇಂದ ಕಾಲೇಜ್ ಮೂಲಕ ನಮ್ಗೆ ಈ ಕಡೆ ನಮ್ಮ ಕಾಲೇಜ್ ನಮ್ಮ ಸ್ಟೇಷನ್ ಕಡೆಗೆ ಬರಬಾರದು. ಅದನ್ನ ನಾವು ಒನ್ ವೇ ಮಾಡಿದ್ದೀವಿ. ನಾವು ಕೆವಿ ಸರ್ಕಲ್ ಇಂದ ಕೆಆರ್ ರೋಡ್ ಹೋಗಿ ಅಲ್ಲಿಂದ SFC ಏನ್ ಬ್ಯಾಂಕ್ ಇದೆ ಚಿಕ್ಕೇಗೌಡ ಚೌಡ್ರಿ ಅಲ್ಲಿ ಲೆಫ್ಟ್ ಟರ್ನ್ ಮಾಡಿಕೊಂಡು ಅಲ್ಲಿಂದ ಸೂಲಿಬೆಲೆ ಕ್ರಾಸ್ಗೆ ಅದು ಒನ್ ವೇ ಬರಬೇಕು. ಇದನ್ನ ಒನ್ ವೇ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆಮೇಲೆ ಇನ್ನೂ ಪ್ರಮುಖವಾಗಿ ಚಿಂತಾಮಣಿ ಸರ್ಕಲ್ ಏನೋ ಸಂತೆ ಸರ್ಕಲ್ ಇದೆ. ಸಂತೆ ಸರ್ಕಲ್ ನಲ್ಲಿ ಚಿಂತಾಮಣಿ ಕಡೆಯಿಂದ ಬಂದು ಏನ್ ಚಿಂತಾಮಣಿ ಕಡೆಯಿಂದ ಬರ್ತೀವಿ, ಚಿಂತಾಮಣಿ ಕಡೆಯಿಂದ ಬಂದು ಸಂತೆ ಸರ್ಕಲ್ ಬಂದು ಹಾಸ್ಪಿಟಲ್ ಮೂಲಕನೇ ಬೆಂಗಳೂರು ಕಡೆಗೆ ಬರಬೇಕು. ಅದು ಒನ್ ವೇ. ಆದ್ರೆ ಕೆಲವು ವೆಹಿಕಲ್ಗಳು ಈಗಂದ್ರೆ ನಮ್ಮ ಚಿಂತಾಮಣಿ ಸರ್ಕಲ್ ಇಂದ ಈ ಪೆಟ್ರೋಲ್ ಬಂಕ್ ಮೂಲಕ ಗೌತಮ್ ತಲಗಣಿಗೆ ಬರ್ತಾರೆ. ಅದು ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಆದ್ರಿಂದ ಅದು ಒನ್ ವೇ ಮಾಡಿದೀವಿ. ಗೌತಮ್ ಕಾಲೋನಿ ಕಡೆಯಿಂದ ಚಿಂತಾಮಣಿ ಸರ್ಕಲ್ ಹೋಗ್ಬೇಕೇ ಬಿಟ್ರೆ ಚಿಂತಾಮಣಿ ಸರ್ಕಲ್ ಕಡೆಯಿಂದ ಗೌತಮ್ ಕಡೆ ಬರಬಾರದು. ಅದೇ ರೀತಿ ನಮ್ಮ ಕಾಜಿಯಂಬ್ರಿ ಆಪೋಸಿಟ್ ಕಾಜಿಯಂಬ್ರಿ ಇದೆ. ಕಾಜಿಯಂಬ್ರಿ ಗಂಟ ಟೂ ವೇ ಇರ್ತದೆ. ಕಾಜಿಯಂಬ್ರಿ ಆದ್ಮೇಲೆ ಟುವರ್ಡ್ಸ್ ಹೊಸಕೋಟೆ ಹಾಸ್ಪಿಟಲ್ ಕಡೆಗೆ ಏನ್ ನಮ್ಮ ಸರ್ಕಾರಿ ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆಗೆ ಅದು ಒನ್ ವೇ. ಮಾಲೂರು ಕಡೆಯಿಂದ ಬರ್ತಾರೆ, ಚಿಂತಾಮಣಿ ಕಡೆಯಿಂದ ಬರ್ತಾರೆ. ಆ ಕಡೆಯಿಂದ ಈ ಕಡೆಯಿಂದ ಹೋದ್ರೆ ಏನೋ ನಮ್ಮ ಕಾಜಂಬ್ರಿ ಕಡೆಯಿಂದ ಹೋದ್ರೆ ವೆಹಿಕಲ್ ಜಾಮ್ ಆಗ್ತದೆ. ಆ ದೃಷ್ಟಿಯಿಂದ ನಾವು ಅದನ್ನ ಒನ್ ವೇ ಮಾಡಿದ್ವಿ. ಇದನ್ನ ನಾವು ಇವತ್ತು ಇದನ್ನ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಿದ್ವಿ. ತಾವು ಎಲ್ಲರೂ ಸಹಕರಿಸಿ. ಮತ್ತೆ ಇನ್ನೊಂದು ನಮ್ಮ ಸ್ಟೇಷನ್ ಆಪೋಸಿಟ್ ಏನಿದೆ ಬಸ್ ಸ್ಟ್ಯಾಂಡ್, ಹಿಂದ್ಗಡೆ ಬಸ್ ಸ್ಟ್ಯಾಂಡ್ ಹಿಂದಕ್ಕೆ ಶಿಫ್ಟ್ ಮಾಡ್ತಾ ಇದೀವಿ. ಅಲ್ಲಿಂದ ಟುವರ್ಡ್ಸ್ ಇದಕ್ಕೆ ಹೋಗ್ತದೆ. ಎಲ್ಲಿಗೆ BMTC ಬಸ್ ಸ್ಟ್ಯಾಂಡ್ ಡಿಪೋ ಇದೆ. ಡಿಪೋ ಇಂದ ಡೌನ್ಗೆ ಹಾಸ್ಪಿಟಲ್ ಇದೆಯಲ್ಲ, ಹಾಸ್ಪಿಟಲ್ ಕಡೆಗೆ ಹೋಗ್ತದೆ. ದಯವಿಟ್ಟು ಅಲ್ಲಿ ಅದು ಆ ಕಡೆಯಿಂದ ಒನ್ ವೇ ಬರಬಾರ್ದು. ಈ ಕಡೆ ಆ ಕಡೆಯಿಂದ ಒನ್ ವೇ ಬರಬಾರ್ದು. ಮತ್ತೆ ಇಷ್ಟು ನಾವು ಒನ್ ವೇಗೆ ಸಂಬಂಧಪಟ್ಟಂತೆ ಆಯ್ತು. ಟೂ ವೀಲರ್ಗಳು ದಯವಿಟ್ಟು ಬಹಳ ಜನ ಟೂ ವೀಲರ್ಗಳು ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಟೂ ವೀಲರ್ಗಳು ಎಲ್ಲಾ ವಾಹನ ಸವಾರಿಗಳದು, ಕಾರ್ ಆಗ್ಬೋದು, ಲಾರಿ ಆಗ್ಬೋದು, ಬಸ್ ಆಗ್ಬೋದು, ದಯವಿಟ್ಟು ಹೇಳ್ತೀನಿ ಕೇಳಿ. ಬಹಳಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ. ನೀವು ಮೊಬೈಲ್ಗಳನ್ನ ಬಿಟ್ಬಿಟ್ಟು ಮೊಬೈಲ್ಗಳನ್ನ ಮಾತಾಡಿಕೊಂಡು ಚಲಾವಣೆ ಮಾಡಬೇಡಿ. ಮತ್ತೆ ಅಂಗಡಿಯವರು ಮೂಲತಃ ಅಂಗಡಿಯವ್ರಿಗೆ ಹೇಳ್ತೀನಿ, ಅಂಗಡಿಯವರು ನಿಮ್ಮ ಬಸ್ ಸ್ಟ್ಯಾಂಡ್ ಮುಂದೆ ನಿಮ್ಮ ಅಂಗಡಿಗಳ ಮುಂದೆ ಸಾಕಷ್ಟು ಫುಟ್ಪಾತ್ ಬಂದ್ಬಿಡ್ತೀರಾ. ನಿಮ್ಮ ಸಾಮಾನುಗಳನ್ನ ಫುಟ್ಪಾತ್ ಮೇಲೆ ಹಾಕೋತೀರಾ. ಫುಟ್ಪಾತ್ ಮೇಲೆ ಹಾಕ್ಬಿಟ್ರೆ ಈ ಟೂ ವೀಲರ್ಗಳು ಎಲ್ಲಿ ನಿಲ್ಸ್ಕೋಬೇಕು? ಟೂ ವೀಲರ್ಗಳು ನಿಲ್ಸ್ಕೊಳಕ್ ಆಗ್ತಾ ಇಲ್ಲ. ಯಾವುದೇ ಗಾಡಿಗಳು ನಿಲ್ಸ್ಕೊಳಕ್ ಆಗ್ತಿಲ್ಲ. ದಯವಿಟ್ಟು ನೀವು ನಿಮ್ಮ ಅಂಗಡಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಹಾಕೊಳ್ಳಿ ನಿಮ್ಮ ಸಾಮಾನುಗಳನ್ನ. ಫುಟ್ಪಾತ್ ಏನಿದೆ ಫುಟ್ಪಾತ್ಗೆ ಟೂ ವೀಲರ್ಗಳನ್ನ ಬರೋದನ್ನ ನಿಮ್ಮ ಅಂಗಡಿ ಮುಂದೆ ಫುಟ್ಪಾತ್ಗಳಿಗೆ ಮುಂದಕ್ಕೆ ಎಳ್ಕೊಳ್ಳಿ. ಬಸ್ ಸ್ಟ್ಯಾಂಡ್ ಏನ್ ಮಾಡ್ತಾರೆ, ರೋಡ್ಗಳಲ್ಲಿ ಹಾಕ್ಬಿಡ್ತಾರೆ. ವಾಹನ ಸುಗಮ ಸಂಚಾರಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಆಮೇಲೆ ಫೈನಲ್ ಆಗಿ ತುಂಬಾ ಬೇಜಾರು ಮಾಡ್ಕೊಳ್ಳೋದು ಬೇಡ. ಫುಟ್ಪಾತ್ ಮೇಲೆ ಅಂಗಡಿಗಳು ಮತ್ತೆ ತರಕಾರಿ ಮಾಡತಕ್ಕಂಥವ್ರು, ಹೋಟೆಲ್ ಇಟ್ಕೊಳ್ತಕ್ಕಂಥವ್ರು, ನಿಮ್ಗೆ ಯಾರಿಗೂ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಆದರೆ
ಅನಿವಾರ್ಯ ಕಾರಣ ಸಾರ್ವಜನಿಕ ಸುಗಮ ಸಂಚಾರ ಆಗಬೇಕು. ಫುಟ್ಪಾತ್ ಮೇಲೆ ಏನೋ ಒಂದು ಸಣ್ಣ ಅಂಗಡಿ ಹಾಕೋತಾರೆ ಅಂತ ಹೋಗ್ಲಿ ಬಿಡಪ್ಪ ಅಂದ್ರೆ ಫುಲ್ ದೊಡ್ಡ ಅಂಗಡಿ ಹಾಕ್ಬಿಡ್ತಾರೆ, ಅದನ್ನ 24 hours ಮಾಡ್ಕೊಳ್ತಾರೆ. ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಫುಟ್ಪಾತ್ ಇಂದ. ಆದ್ರಿಂದ ನಾವೆಲ್ಲ ಅಂಗಡಿಯವ್ರನ್ನ ತೆರವುಗೊಳಿಸಿದೀವಿ ಆಲ್ರೆಡಿ, ಇನ್ನೂ ಅಷ್ಟು ತೆರವುಗೊಳಿಸಿದೀವಿ. ದಯವಿಟ್ಟು ನೀವುಗಳು ಅಂಗಡಿಯವರು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಮಜಿ ಕುಂಡಿನಲ್ಲೇ ದೊಡ್ಡ ದೊಡ್ಡ ಆಗಲೇ ಶಾಪ್ ಮಾಡಿಸಿದಾರೆ, ಅಲ್ಲಿ ಹೋಗಿ ಹಾಕೊಳ್ಳಿ. ನೀವು ಪ್ರೈವೇಟ್ ಆಗಿ ಅಂಗಡಿಗಳು ತಗೊಂಡು ಮಾಡ್ಕೊಳ್ಳಿ. ಅಥವಾ ಸಾರ್ವಜನಿಕ ತೊಂದರೆ ಆಗದಿರೋ ರೀತಿಯಲ್ಲಿ ಯಾವ್ದಾರ ಫುಟ್ಪಾತ್ಗಳಿದ್ರೆ ಅಲ್ಲಿ ಹಾಕೋಬಹುದು. ಆದ್ರೆ ನಾವು ಏನ್ ಆಲ್ರೆಡಿ ತೆರವುಗೊಳಿಸಿದೀವಿ ಅಲ್ಲಿ ಯಾರು ದಯವಿಟ್ಟು ಹಾಕೊಳಕ್ ಹೋಗ್ಬಿಡಿ ಫುಟ್ಪಾತ್ ಮೇಲೆ. ದಯವಿಟ್ಟು ಅಂಗಡಿಯವರು ಜನ ಏನ್ ಅನ್ಕೋತಾರೆ, ನೋಡಪ್ಪ ಫುಟ್ಪಾತ್ ಪಾಪ ಬಡವರು, ನಿಜ ಬಡವರೇನೇ, ಯಾರೋ ಇದೆಲ್ಲ ಶ್ರೀಮಂತರೇನಲ್ಲ. ಆದ್ರೆ ನಾವು ಸುಗಮ ಸಂಚಾರ ಮಾಡೋಕ್ಕೋಸ್ಕರ ಟೌನ್ ಶುಚಿಯಾಗಿ ಕಾಣಬೇಕು, ಶುದ್ಧವಾಗಿ ಕಾಣಬೇಕು, ಕಸಗಳು ಹಾಕಬಾರ್ದು. ಈ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಈ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೀವಿ. ಮತ್ತೆ ಮುಖ್ಯವಾಗಿ ಇನ್ನೊಂದು, ನಮ್ಮ ಸಾರ್ವಜನಿಕ ಮಿತ್ರರು, ನಮ್ಮ ಟೌನ್ ಕಸಗಳನ್ನ ಈಗಾಗಲೇ ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಸಾರ್ವಜನಿಕ ಕಸ ಎಲ್ಲಿ ಬೇಕಂದ್ರೆ ಹಾಕ್ತಾ ಇದ್ದಾರೆ. ಕಸಗಳನ್ನ ದಯವಿಟ್ಟು ಎಲ್ಲಿ ಬೇಕಂತ ದಯವಿಟ್ಟು ಹಾಕಕ್ ಹೋಗ್ಬಿಡಿ. ನೀವು ಎಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ನಗರಸಭೆಗಳು ಎಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದರೆ ಆ ಜಾಗದಲ್ಲಿ ಹಾಕಿ. ನಾವು ಟೌನ್ ಪೂರ್ತಿ ಸಿಸಿಟಿವಿನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಪ್ರಯೋಗ ಹಮ್ಮಿಕೊಂಡಿದ್ದೀವಿ. ನಾವು ಸಿಸಿಟಿವಿ ನೋಡಿ ಯಾರನ್ನ ಕಸ ಹಾಕಿದ್ರೆ ಅವರ ಮೇಲೆ ನಾವು ಶಿಸ್ತು ಕ್ರಮವನ್ನು ಜರುಗಿಸ್ತೀವಿ.